ಓಕೆ, ಈ ಸಮಯ ಬ್ರದರ್ ಜೋಶಿ ಅವರು ವಾಕ್ಯವನ್ನು ಹಂಚಿಕೊಳ್ತಾರೆ. ಅವ್ರಿಗೂ ಚಪ್ಪಳೆ ತಟ್ಟಿ ಸಮಯನ ಒಪ್ಪಿಸ್ಕೊಡೋಣ. ಚಪ್ಪಳೆ ಅಂದ್ರೆ ಬರೋವರೆಗೂ ತರ್ತಾನೆ ಇರಬೇಕು. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ ಈ ರಾತ್ರಿ? ನಾನು ನಿಜವಾಗಿ ಹೇಳ್ತೀನಿ, ನೀವು ಭಾಗ್ಯವಂತರು. ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಮಲಗ್ಬೋದು, ನೀವು ಮಲಗ್ಬೋದಾಗಿತ್ತು ನಿಮ್ಮ ಮನೆಗಳಲ್ಲಿ ಆರಾಮಾಗಿ. ಆದರೆ ಅನೇಕ ಜನರಿಲ್ಲ, ನೀವಂತೂ ಇಲ್ಲಿದ್ದೀರಾ. ಆತನ ಸಮ್ಮುಖದಲ್ಲಿ ನೀವು ಭಾಗ್ಯವಂತರು. ಆಮೆನ್, ಹಲ್ಲೆಲೂಯಾ. ಮೊದಲನಾಗಿ ಈ ಅವಕಾಶ ಕೊಟ್ಟ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಎರಡನೇದಾಗಿ ಸಭೆ ಸೇವಕರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತೊಂದು ಮುಖ್ಯವಾದಾಗಿ ಈ ಸಭೆಯಾದ ನಿಮಗೆ ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಮತ್ತೊಂದು ಸಾರಿ ನಿಮ್ಮ ಮುಂದೆ ನಿಲ್ಲಲು ಕೊಟ್ಟಂಥ ಈ ಮಹಾಭಾಗ್ಯಕ್ಕಾಗಿ ದೇವರು ಮತ್ತೊಂದು ಸಾರಿ ಕೃತಜ್ಞತೆ ಸಲ್ಲಿಸ್ತೀನಿ. ಅನ್ಕೊಂಡಿದ್ದಿಲ್ಲ ಇಷ್ಟು ಬೇಗ ತಿರ್ಗಾ ಬಂದು ನಿಲ್ತೀನಂತ. ಹೇಗೆಂದರೆ ಈಗ ತಾನೇ ನಡೆಯಲು ಪ್ರಾರಂಭಿಸ್ತಿದ್ದೀನಿ. ಡೈರೆಕ್ಟಾಗಿ ರನ್ನಿಂಗ್ ರೇಸ್ ಓಡಪ್ಪ ಅಂದಂಗಿದೆ ನನಗೆ. ಆದ್ರೂ ಹಂಗೆ ಅನ್ಕೊತಾ ಇದ್ದೆ, ಆದರೆ ಓಟ ನನ್ನದಲ್ಲ, ದೇವರಂತ ನನಗೆ ಗೊತ್ತಾಯಿತು. ಆಮೇನ್. ಜೀವಿಸ್ತಿರುವುದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನ ಜೀವಿಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳು ಮುಚ್ಕೊಂಡು, ಯೇಸುವೇ ನಿನಗೆ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೀನಿ ತಂದೆಯೇ. ಈಗೋಪ್ಪ ಮಹಿಮಳ ಕರ್ತನೆ, ಕೊಟ್ಟ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಬಂದಿರೋ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಅಪ್ಪ ನೀವು ತನ್ನ ಆಶ್ವಾಸಿದಕ್ಕಾಗಿ ಸ್ತೋತ್ರ ಮಹಿಮಳ ಕರ್ತನೆ. ಈಗೋ ನೀವು ಏನು ಮಾತಾಡಬೇಕು ಮಹಿಮಳ ಕರ್ತನೆ, ದೇವರಾತ್ಮನೇ ನೀವು ತನ್ನ ಮಾತಾಡಿದಕ್ಕಾಗಿ ಸ್ತೋತ್ರ. ಯೇಸುವೆ, ಶಬ್ದ ಮಾತ್ರ ನಂದು ತಂದೆಯೇ, ಮಾತುಗಳ ನಿನ್ನದಾಗಿರೋ ತಂದೆಯೇ. ನಾನು ತಗ್ಗಿಸಲ್ಪಡ್ತೀನಿ, ನಿನ್ನ ನಾಮ ಮಾತ್ರ ಹೆಚ್ಚಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲವೂ ಘನವು ಮಾನವ ಮಹಿಮೆ ಎಲ್ಲವೂ ನೀನೊಬ್ಬರಿಗೆ ಸಲ್ಲಿಸ್ತೀನಪ್ಪ. ನಾನು ಜರೀತೀನಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೆನ್. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಸಾರಿ ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಹಲ್ಲೆಲೂಯಾ. ನಿದ್ದೆ ಹೋಯ್ತಾ? ನಿದ್ದೆ ಮಾಡೋರು ಹೆಂಗೆ ಹೇಳ್ತಾರೆ ಹಲ್ಲೆಲೂಯಾ? ಅವ್ರು ನಿದ್ದೆ ಮಾಡ್ತಾ ಇರ್ತಾರಲ್ಲ, ಹೆಂಗೆ ಕೇಳಿಸ್ತದೆ ಅವ್ರಿಗೆ? ನಾನು ನಿದ್ದೆ ಮಾಡ್ತಾ ಇಲ್ಲ, ದೇವ್ರ ಸಮ್ಮುಖದಲ್ಲಿ ಎಚ್ಚರವಾಗಿದ್ದೀನಿ ಅಂತಾರೋ ಶಬ್ದವೈತೆ. ಹಲ್ಲೆಲೂಯಾ, ಆಮೆನ್. ದಟ್ಸ್ ದ ಸ್ಪಿರಿಟ್. ಸೊ ಈ ಒಂದು ದಿನ ವಾಕ್ಯವಾಗ ಏನು ಕೊಡೋದು, ಆ ಪೀಠಿಕೆ ಏನಂದರೆ, ಕತ್ತಲೆಯ ಶಕ್ತಿಗಳನ್ನು ಯೇಸು ಕ್ರಿಸ್ತನ ಮೂಲಕ ಜಯಿಸುವುದು. ಆಮೆನ್, ಹಲ್ಲೆಲೂಯಾ. ಓವರ್ಕಮ್ ದ ಪವರ್ ಆಫ್ ಡಾರ್ಕ್ನೆಸ್ ಥ್ರೂ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಕೆಲವೊಂದು ಕತ್ತಲೆ ಶಕ್ತಿಗಳಿದೆ ಅಂತ? ನಂಬ್ತೀರಾ? ಬೈಬಲ್ ಬೇಡ್ರಿ, ಪರವಾಗಿಲ್ಲ ಹೇಳಿ. ಕತ್ತಲೆ ಶಕ್ತಿಗಳಿದೆ ಅಂತ ನಂಬ್ತೀರಾ? ಹೋಗ್ಲಿ, ಕತ್ತಲಿದೆ ಅಂತ ನಂಬ್ತೀರಾ? ಪಕ್ಕ? ಎಷ್ಟು ಜನ ಧೈರ್ಯವಾಗಿ ಇವಾಗ ಅಲ್ಲಿ ಆಚೆ ಹೋಗಿ ಬರ್ತೀರಾ ಒಬ್ರೆ? ದೇವ್ರಿಗೆ ಸ್ತೋತ್ರ. ಸೊ ವಾಕ್ಯ ಭಾಗಕ್ಕೆ ಹೋಗೋಣ. ದರ್ ಈಸ್ ಎ ಪವರ್ ಆಫ್ ಡಾರ್ಕ್ನೆಸ್. ಒಂದು ಕತ್ತಲೆ ಶಕ್ತಿಗಳುಂಟು. ಆ ವಾಕ್ಯ ಭಾಗದಿಂದ ಅದು ನೋಡ್ಕೊಂಡು, ಕೊಲೊಸ್ಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ಆಮೆನ್, ಹಲ್ಲೆಲೂಯಾ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹಲ್ಲೆಲೂಯಾ. ಈ ವಾಕ್ಯದ ನೋಡುವಾಗ ಇಲ್ಲಿ 2 ರಾಜ್ಯಗಳಿದೆ. ಎಷ್ಟು? 2 ರಾಜ್ಯಗಳು. ಯಾವ್ದ್ಯಾವ್ದು ಹೇಳಿ ನೋಡೋಣ. ಶಬ್ದವಾಗಿ 2 ರಾಜ್ಯಗಳುಂಟು. ಯಾವ್ಯಾವ ರಾಜ್ಯ? ಅಂಧಕಾರ ದೊರೆತನ ಅದೊಂದು ರಾಜ್ಯವಾದರೆ, ಪ್ರಿಯ ಕುಮಾರನ ರಾಜ್ಯ ಒಂದು. ಯಾರದು ಪ್ರಿಯ ಕುಮಾರನು? ನಾನು ನೀನು ಆರಾಧಿಸುವ ಯೇಸುವಿನ ರಾಜ್ಯ. ಆಮೆನ್, ಹಲ್ಲೆಲೂಯಾ. 2 ರಾಜ್ಯಗಳುಂಟು. ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ನೀವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು? ಪಕ್ಕ? ಇವಾಗ ಯೇಸು ಸ್ವಾಮಿ ಬಂದ್ರು ಕೂಡ ಪಕ್ಕ ಡೈರೆಕ್ಟ್ ಆಗಿ ಪರಲೋಕ ಹೋಗ್ತೀರಾ ಅನ್ನೋರು ಹಲ್ಲೆಲೂಯಾ ಹೇಳ್ರಿ ನೋಡೋಣ. ಪಕ್ಕ ಹೇಳ್ತೀರಾ? ಸ್ವಲ್ಪ ಜನಕ್ಕೆ ಡೌಟ್ ಇದ್ದಂಗಿದೆ. ಪಕ್ಕ ಹೋಗ್ತಿರ್ತಾನೆ. ಆಮೇನ್, ಆಮೇನ್ ಅಂದವ್ರನ್ನೆಲ್ಲ ದೇವ್ರು ಹೆಚ್ಚಾಗಿ ಆಶೀರ್ವದಿಸಲಿ. 14ನೇ ವಾಕ್ಯ ಓದ್ಕೊಳ್ಳೋಣ.
ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಮೊದಲನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲೊಂದು ಬಿಡುಗಡೆ ಇದೆ, ಎರಡನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲೊಂದು ಬಿಡುಗಡೆ ಇದೆ. ಮೊದಲನೇ ವಾಕ್ಯದಲ್ಲಿ ಅಂಧಕಾರ ದೊರೆತನದಿಂದ ಬಿಡಿಸಿದನು, ಆಮೇನ್. ಎರಡನೇ ವಾಕ್ಯದಲ್ಲಿ ನೋಡುವಾಗ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯಾದ್ರಿಂದ ಬಿಡಿಸಿದನು? ಮೊದಲನೇದಾಗಿ ಅಂಧಕಾರ ದೊರೆತನದಿಂದ ಬಿಡುಗಡೆ, ಎರಡನೇದಾಗಿ ಪಾಪಗಳಿಂದ ಬಿಡುಗಡೆ. ದೆರ್ ಈಸ್ ಎ ಕನೆಕ್ಷನ್ ಬಿಟ್ವೀನ್ ಒಂದು ಪಾಪಕ್ಕಾಗಲಿ ಒಂದು ಅಂಧಕಾರ ದೊರೆತನಗಾಗಲಿ ಒಂದು ಕನೆಕ್ಷನ್ ಇದೆ. ಕನೆಕ್ಷನ್ ಏನು, ಒಂದು ಸಂಬಂಧ ಇದೆ. ಹೌದು, ದೆರ್ ಈಸ್ ಎ ಫೋರ್ಸಸ್ ವಿಚ್ ವಿಲ್ ಬಿ ಆಲ್ವೇಸ್ ರೆಡಿ ಟು ಅಟ್ಯಾಕ್. ಯಾವಾಗಲೂ ಒಂದು ಅಂಧಕಾರ ದೊರೆತನ ಒಂದು ಶಕ್ತಿಗಳಿರ್ತದೆ, ಯಾವಾಗ ನೋಡಿದ್ರು ಅದಕ್ಕೆ ಹಸಿವು ಇರ್ತದೆ. ಯಾರನ್ನು ನುಂಗಲಿ, ಯಾರನ್ನು ನುಂಗಲಿ, ಯಾರನ್ನು ನುಂಗಲಿ. ಸೈತಾನನ ಎಂಥದವನು? ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರ್ತಾನೆ. ಯಾವಾಗ ನೋಡಿದ್ರು ಯಾರನ್ನು ನುಂಗಲಿ, ಇವತ್ತು ಇವ್ರು ನುಂಗಲ್ಲ, ಯಾರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಯಾರು ವಾಕ್ಯವನ್ನು ಓದ್ತಾ ಇಲ್ಲ, ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರ್ತಾನಂತೆ ಅವಾಗ. ಆದರೆ ದ ಡೆವಿಲ್ ಕೆನಾಟ್ ಅಟ್ಯಾಕ್ ಡೈರೆಕ್ಟ್ಲಿ. ಅವನು ಸೈತಾನನೆಂಬುವನು ಡೈರೆಕ್ಟ್ ಆಗಿ ಬರೋದಕ್ಕೆ ಸಾಧ್ಯವಿಲ್ಲ, ಅವನಿಗೆ ಅಧಿಕಾರವಿಲ್ಲ. ಅವನ ಸೈತಾನ ಒಂದು ಕುಟುಂಬದೊಳಗೆ ಬರಬೇಕಂದರೆ ಪಾಪದ ಮುಖಾಂತರ ಮಾತ್ರ ಬರೋಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆಲ್ಲರಿಗೂ ಗೊತ್ತಿರೋ ಆ ಒಂದು ಸ್ಟೋರಿನೇ. ಏದೇನ್ ತೋಟದಲ್ಲಿ ಏನಾಯ್ತು? ಯಾರ ಮುಖಾಂತರ ಮಾತಾಡಿದ್ನು? ಸರ್ಪ, ಸೈತಾನು ಸರ್ಪದ ಮುಖಾಂತರ ಮಾತಾಡ್ದ. ಏನಂತ ಮಾತಾಡ್ನು? ಆದಿಕಾಂಡ 3ನೇ ಅಧ್ಯಾಯದಲ್ಲಿದೆ. ಏನಂತ ಮಾತಾಡ್ದ? ಅವ್ವ, ಹೌದಾ, ಈ ಹಣ್ಣನ್ನು ತಿಂದ್ರೆ ಇದು ಎಲ್ಲ ಹಣ್ಣನ್ನು ತಿನ್ಬೋದಂತೆ, ಈ ಹಣ್ಣನ್ನು ಮಾತ್ರ ತಿನ್ನಬಾರ್ದಂತ ಹೇಳಿದಾರಂತೆ, ಹೌದಾ? ಏನ್ ಹೇಳ್ದ? ಹೌದಾ? ಹೌದಾ ಇಲ್ವಾ? ಅದು ದೇವ್ರು ಹೇಳಿದ್ರ? ದೇವ್ರು ಹೇಳೋದನ್ನಿಟ್ಟೆ ಅವನು ಕನ್ಫ್ಯೂಸ್ ಮಾಡೋದು ಸೈತಾನ್. ಯಾವಾಗಲೂ ಅವನ ಟ್ರಿಕ್ ಏನಿರ್ತದಂತೆ, ದೇವ್ರು ಏನು ಹೇಳ್ತಾರೋ ಅದನ್ನಿಟ್ಟೆ ಅವನು ಕನ್ಫ್ಯೂಸ್ ಮಾಡೋದು. ಹೌದಾ? ಹೌದಪ್ಪ, ಎಲ್ಲ ಹಣ್ಣನ್ನು ತಿನ್ಬೋದಂತೆ, ಆದರೆ ಈ ಒಂದು ಹಣ್ಣನ್ನು ಮಾತ್ರ ತಿನ್ನಬಾರದಂತೆ. ಆಮೆನ್, ಹಲ್ಲೆಲೂಯಾ. ಯಾಕೆ ತಿನ್ನಬಾರ್ದು? ಸೈತಾನು ಅಲ್ಲಿ ಮಿಸ್ಲೀಡ್ ಮಾಡ್ತಾನೆ. ಏನಂತ ಗೊತ್ತಾ? ಏನೇ ಮಾಡಿ, ಯಾಕೆ ಅವನು ಮಿಸ್ಲೀಡ್ ಮಾಡ್ದಂದ್ರೆ, ಏನೇ ಮಾಡಿ ಆ ಕುಟುಂಬದಲ್ಲಿ ಆ ಒಂದು ಪಾಪವನ್ನು ಬಿತ್ತಬೇಕಂತ. ಇವಾಗ ಆ ಕುಟುಂಬದ ಒಳಗೆ ಹೋಗ್ಬೇಕಂದ್ರೆ ಪಾಪದ ಮುಖಾಂತರ ಮಾತ್ರ ಸೈತಾನ ಹೋಗೋಕೆ ಸಾಧ್ಯ. ಆ ಪಾಪದೊಳಗೆ ಬಿತ್ತಬೇಕಂದ್ರೆ ಏನೋ ಒಂದು ಸುಳ್ಳನ್ನೇ ಹೇಳಬೇಕು. ಸುಳ್ಳಿನ ಅಧಿಪತಿ ಯಾರು? ಅವನಿಗಿಂತ ದೊಡ್ಡ ಸುಳ್ಳು ಅಬ್ಬಬ್ಬಬ್ಬ ಯಾರು ಹೇಳಕ್ ಸಾಧ್ಯ ಅಲ್ಲ. ಕೆಲವೊಂದು ಜನ ಅವನಿಗಿಂತ ಜಾಸ್ತಿ ಹೇಳ್ಬೋದೇನೋ, ಕೇಳಿದ್ದೀನಿ ಜಾಸ್ತಿ ಜನ ಅವನಿಗಿಂತ ಮೀರಿಸೋರು ಇದ್ದಾರೆ. ನೀವು ಯಾರು ಇಲ್ಲ ಅಂತ ನಂಬ್ತೀನಿ. ಯಾವಾಗ ನೋಡಿದ್ರು ಅವನು ಏನೇ ಮಾಡಿ ಆ ಪಾಪದಲ್ಲಿ ಬೀಳಿಸ್ಬೇಕು, ಆ ಕುಟುಂಬದೊಳಗೆ ಹೋಗಬೇಕು, ಆ ಒಂದು ಅಧಿಕಾರವನ್ನು ಪಡಿಬೇಕಂತಲೇ ಇರ್ತಾನೆ. ಸೈತಾನನ ಏನು ಹೇಳಿದಂದ್ರೆ, ಈ ಹಣ್ಣನ್ನು ತಿನ್ನು, ನಿನ್ನ ಕಣ್ಣುಗಳು ತೆರೆಯಪಡ್ತೈತೆ, ನೀವು ದೇವರಂತೆ ಆಗ್ತೀರಾ ಅಂತ ಸೈತಾನ ಹೇಳ್ತಾರೆ. ದೇವರಂತ ಆಗ್ಬೇಕಂತ ಇದ್ದದ್ದ ಆಯಸ ಯಾರದು? ಮನುಷ್ಯರದ, ಸೈತಾನಂದ? ಯಾರದು? ಶಬ್ದ ಎತ್ತಿ ಹೇಳ್ಬೇಕು. ಆ ಆಸೆಯನ್ನು ಈ ಮನುಷ್ಯರಿಗೆ ಹೇಳ್ತಾ ಇದ್ದಾನೆ. ಹೇಗೆ ಟೆಂಪ್ಟ್ ಮಾಡ್ತಾ ಇದ್ದಾನೆ, ಹೇಗೆ ಶೋಧಿಸ್ತಾ ಇದ್ದಾನೆ ನೋಡಿ. ದೇವ್ರಂತೆ ನೀವು ಆಗ್ತೀರಾ, ತಿನ್ರಿ, ದೇವ್ರಂತೆ ನೀವು ಆಗ್ತೀರಾ. ಅವನ ಆಸೆಗಳನ್ನ ತಂದು ಸೈತಾನನು ಇವ್ರ ಮುಖಾಂತರ ಇವ್ರಿಗೆ ಇಡ್ತಾ ಇದ್ದಾನೆ. ನೀವು ಇದು ತಿಂದ್ರೆ ನೀವು ಕೂಡ ದೇವ್ರಂತ ಆಗ್ತೀರಾ. ಅವ್ರೇನು ಮಾಡಿದ್ರು? ತಿಂದ್ರ ಇಲ್ಲ, ತಿಂದ್ರು. ಆಗೇನಾಯ್ತಂದ್ರೆ ಆ ತಿನ್ನೋದಕ್ಕಿಂತ ಮುಂಚೆ ದೇವರಲ್ಲಿ ಒಂದಾಗಿದ್ರು ಅವರು. ಆದಾಮನ, ಅವಳು ಮತ್ತು ದೇವರು ಒಂದಿನ ಆದಾಮನ ಮುಟ್ರೆ ದೇವ್ರು ಮುಟ್ಟದಂಗೆ, ದೇವ್ರು ಮುಟ್ಟಿದ್ರೆ ಆದಾಮ ಮುಟ್ಟದಂಗೆ, ಆ ಥರ ಒನ್ನೆಸ್ ವಿತ್ ಗಾಡ್, ಆ ಥರ ಒಂದಾಗಿದ್ರು. ಆದರೆ ಯಾವಾಗ ಪಾಪ ಬಂತೋ ಆವತ್ತಿಂದ ಆ ಒಂದು ಕುಟುಂಬದಲ್ಲಿ ಕತ್ತಲೆ ಪ್ರಾರಂಭಿಸ್ತು. ಕತ್ತಲೆ ಶಕ್ತಿಗಳು, ಅದಕ್ಕೆ ಎಲ್ಲಿದ್ದ ಬಲ ಕೂಡಿ ಬಂತು. ಅದಕ್ಕೂ ಮುಂಚೆ ಅವನಿಗೆ ಯಾವುದೇ ಅಧಿಕಾರವಿದ್ದಿಲ್ಲ. ಅವ್ರ ಕುಟುಂಬ ಎಲ್ಲ ಯಾವುದೇ ಅಧಿಕಾರ, ಆ ಕತ್ತಲೆ ಶಕ್ತಿಗಳ ಅಧಿಕಾರ ಆ ಕುಟುಂಬ ಮೇಲೆ ಇದ್ದಿಲ್ಲ. ಸೊ ಆ ಅಧಿಕಾರ ಬೇಕಂದಾಗಿ ಆ ಪಾಪವನ್ನು ತೆಗೆದ್ನು. ಆಮೇನ್. ಇವಾಗ ಆ ಪಾಪ ಏನೋ ಆ ಮನುಷ್ಯನ ಮುಖಾಂತರ ಬಂದ್ಬಿಡ್ತು. ಇವಾಗ ಆ ಪಾಪವನ್ನು ಹೋಗಿಸ್ಬೇಕಂದ್ರೆ ನಾವೇನು ಪ್ರಾಕ್ಟೀಸ್ ಮಾಡ್ತೀನಿ? ಇವಾಗ ಪಾಪ ಕ್ಷಮಾಪಣೆ ಆಗ್ಬೇಕಂದ್ರೆ ಏನು ಬೇಕು ನಮಗೆ? ಯೇಸುವಿನ ರಕ್ತ ಬೇಕು. ಆದರೆ ಆ ಕಾಲದಲ್ಲಿ ಯೇಸು ಇದ್ರು, ಆದರೆ ಮನುಷ್ಯನಾಗಿದ್ದಿಲ್ಲ. ಫಾರ್ ಎವ್ರಿ ಸಿನ್
ದೆರ್ ಈಸ್ ಎ ರಿಕ್ವೈರ್ ಆಫ್ ಬ್ಲಡ್, ಹೌದಲ್ವಾ? ಒಂದು ರಕ್ತ ಅನ್ನೋದು ಬೇಕೇ ಬೇಕಾಗ್ತದೆ ಎಲ್ಲ ಪಾಪಗಳನ್ನು. ಇವಾಗ ಪಾಪದ ಮುಖಾಂತರ ಆ ಕತ್ತಲ ಶಕ್ತಿಗಳು ಒಳಗೆ ಬಂತು, ಆ ಅಧಿಕಾರದಿಂದ ಬಂತು. ಇವಾಗ ಆ ಪಾಪದ ನೊಗವನ್ನು ಮುರಿಬೇಕಂದರೆ ಒಂದು ಪರಿಶುದ್ಧವಾದ ರಕ್ತ ಬೇಕಾಗಿತ್ತು. ಆಮೆನ್, ಹಲ್ಲೆಲೂಯ. ಎಕ್ಸೋಡಸ್ ಏನಂತಾರೆ, ವಿಮೋಚನೆ ಕಾಂಡ 12ನೇ ಅಧ್ಯಾಯ 13ನೇ ವಾಕ್ಯ ನೋಡ್ಕೊಳ್ಳೋಣ. ಆಮೆನ್. ಇದು ಯಾವ ಸ್ಟೋರಿ ಎಲ್ಲರಿಗೂ ಗೊತ್ತೇ ಇದೆ. ಯಾರ ಸ್ಟೋರಿ ಇದು? ಮೋಶೆ ಕಾಲದಲ್ಲಿ ನಡೆದ ಸ್ಟೋರಿ. ಫರೋಹನ ರಾಜ ಯಾವಾಗ ದೇವ್ರ ವಿರುದ್ಧವಾಗಿ ಹೇಳಿದ್ನೋ, ಇಲ್ಲಪ್ಪ ನಾವು ನಿಮ್ಮ ಜನರನ್ನು ಕಳಿಸಲ್ಲ, ಏನು ಮಾಡ್ತೀಯ ಮಾಡ್ಕೋಗು ಅಂತ ಮೋಶೆಗೆ ಹೇಳ್ಬಿಡ್ತಾನೆ. ಆಗ ಮೋಶೆ ಏನು ಮಾಡ್ತಾನೆ ಅಂದರೆ, ತನ್ನ ಜನರಿಗೆ ಏನು ಹೇಳ್ತಾನೆ ಅಂದರೆ, ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ಒಂದು ಒಂದು ಕುರಿಯನ್ನು ಬಲಿ ಕೊಟ್ಟು ಆ ರಕ್ತವನ್ನು ನಿಮ್ಮ ಮನೆ ಆ ಬಾಗಿಲುಗಳ ಮುಂದಾಗಿ ಆ ರಕ್ತವನ್ನು ಹಚ್ಚಿರಿ. ಆಮೆನ್, ಹಲ್ಲೆಲೂಯ. ಇದ್ದೀರಾ? ಏನು ಹೇಳ್ದ? ಆ ಕುರಿ ರಕ್ತವನ್ನು ನಿಮ್ಮ ಮನೆ ಬಾಗಿಲ ಮುಂದೆ ಹಚ್ಚಿರಿ. ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದದು. ಕಾರಣ ನಾನು ಅವನನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಆಮೆನ್. ಅದೊಂದು ಮರಣ ದೂತ ಬರ್ತಾ ಇದ್ದಾನೆ ಆ ಒಂದು ಕಾಲದಲ್ಲಿ, ಆ ಒಂದು ದಿನದಲ್ಲಿ. ಆ ಮರಣ ದೂತ ಯಾರಿಗೆ ಮುಟ್ಟುತ್ತಾನಂದ್ರೆ, ಯಾರ ಕುಟುಂಬದ ಆಚೆ, ಯಾರ ಮನೆ ಆಚೆ ಯೇಸುವಿನ ರಕ್ತ ಕಾಣಿಸೋದಿಲ್ಲೋ, ಯೇಸುವಿನ ಗುರುತು ಕಾಣಿಸೋದಿಲ್ಲೋ, ಆ ಕುರಿಯ ರಕ್ತ ಅಲ್ಲಿ ಯಾವ ಮನೆಯಲ್ಲಿ ಆ ಕುರಿಯ ರಕ್ತ ಕಾಣಿಸೋದಿಲ್ವೋ ಆ ಮನೆಗೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲೊಂದು ಮರಣ ಆಗ್ತದೆ. ಹೌದಾ ಇಲ್ವಾ? ಅದಕ್ಕೆ ದೇವ್ರು ಹೇಳಿದ್ನು, ಈ ಕುರಿಯ ರಕ್ತ ಇದು ಗುರುತು, ಈ ರಕ್ತವೇ ನಿಮ್ಮನ್ನ ರಕ್ಷಿಸುವುದಕ್ಕೆ ಗುರುತು. ದ ಬ್ಲಡ್ ಈಸ್ ದ ಸೈನ್ ಆಫ್ ಪ್ರೊಟೆಕ್ಷನ್. ಈ ರಕ್ತವನ್ನು ಯಾರು ಧರಿಸ್ಕೊಂತಾರೋ, ನನ್ನ ಜನರೆಲ್ಲರೂ, ನನ್ನನ್ನು ನಂಬುವವರೆಲ್ಲರೂ ಈ ರಕ್ತವನ್ನು ಧರಿಸ್ಕೊಂಡ್ರಿ, ಆ ರಕ್ತವೇ ನಿಮ್ಮನ್ನು ಕಾಪಾಡ್ತದೆ. ಆಮೆನ್, ಹಲ್ಲೆಲೂಯ. ಇವರು ಹಂಗೆ ಹೇಳಿದ್ರು. ಮೋಶೆ ಹೇಳಿದ ತಕ್ಷಣ ತನ್ನ ಜನರು ಎನಿಸ್ಕೊಳ್ಳೋ ಪ್ರತಿಯೊಂದು ಇಸ್ರಾಯೇಲರು ಹೋಗಿ ಅದೇ ಥರ ಆ ಒಂದು ಕುರಿಯ ರಕ್ತವನ್ನ, ನಾರ್ಮಲಾದ ಒಂದು ಕುರಿಯ ರಕ್ತವನ್ನ ಹಚ್ಚಿ ಮಾಡಿದ್ರು. ಹೌದಾ ಇಲ್ವಾ? ಅದು ಎಲ್ಲಿ? ಹಳೆ ಒಡಂಬಡಿಕೆಯ ಹೊಸ ಒಡಂಬಡಿಕೆಯ? ಹಳೆ ಒಡಂಬಡಿಕೆಯ ಕ್ರೈಸ್ತರು ಅವ್ರು ಯೂಸ್ ಮಾಡಿದ ರಕ್ತ ಯಾವುದು? ಒಂದು ನಾರ್ಮಲ್ ಆದ ಕುರಿಯ ರಕ್ತ. ಆದರೆ ಹೊಸ ಒಡಂಬಡಿಕೆ ಬಂದ ನಾವು ಹೊಸ ಒಡಂಬಡಿಕೆ ಕ್ರಿಸ್ತರು ನಾವು ಉಪಯೋಗಿಸ್ತಿರುವ ರಕ್ತ ಸಾಮಾನ್ಯವಾದ ರಕ್ತವಲ್ಲ. ನನ್ನನ್ನು ವಿಮೋಚಿಸುವ ಎಲ್ಲ ಪಾಪಗಳನ್ನು ತೊಳಿಸುವ ಆ ನಜರೇತಿನ ಯೇಸುವಿನ ರಕ್ತವಾಗಿದೆ. ಆಮೆನ್. ಬರೀ ಒಂದು ಕುರಿ ರಕ್ತವನ್ನು ನೋಡಿ ಆ ಮರಣ ದೂತನು, ದೇವರು ಹೇಳಿದ ತಕ್ಷಣ ಆ ಕುರಿ ರಕ್ತನ ಹಾಕಿದಾಗ ಆ ಮರಣ ದೂತನು ಆ ಮನೆ ಒಳಕ್ಕೆ ಹೋಗೋಕ್ಕೆ ಅಧಿಕಾರ ಇದ್ದಿಲ್ಲ. ಆ ಮನೆಯನ್ನು ದಾಟಿ ಹೋದ. ಆ ಒಂದು ಐಗುಪ್ತ ದೇಶದಲ್ಲಿ ಸೇಮ್ ನಾರ್ಮಲ್ ದಿನನೇ ಇರ್ತದೆ. ಹೇಗೆ ಇವಾಗಿದ್ದೀರೋ ನಾರ್ಮಲ್ ದಿನನೇ ಇರ್ತದೆ. ಯಾರಿಗೆ ನಾರ್ಮಲ್ ಅಂದರೆ, ಯಾರು ಆ ರಕ್ತದೊಳಗೆ ಇದ್ದಾರೋ, ಯಾವ ಕುಟುಂಬ ಆ ಪರಿಶುದ್ಧವಾದ ರಕ್ತದೊಳಗೆ ಇದ್ದಾರೋ ಅವ್ರಿಗೆ ಅದು ನಾರ್ಮಲ್. ಏನು ತಿಂತಾರೆ, ಯಾವಾಗೂ ತಿಂದಂಗೆ ತಿಂತಾರೆ, ಆರಾಮ ತಿಂದು ಮಲ್ಕೊಂಡು ಬೆಳಗ್ಗೆ ಆರಾಮ್ಗೆ ಎದ್ದೇಳ್ತಾರೆ. ಆದರೆ ಯಾರು ದೇವರ ರಕ್ತದಲ್ಲಿ ಇಲ್ವೋ ಅವ್ರಿಗದು ನಾರ್ಮಲ್ ಆದ ದಿನವಲ್ಲ. ಹೌದಾ? ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತೇನು ದಿನ? ಅಮಾವಾಸ್ಯೆ ದಿನ. ಎಷ್ಟು ಜನ ಉಂಟು ಅಮಾವಾಸ್ಯೆ ಅಂದಿದ ತಕ್ಷಣ? ಅಮಾವಾಸ್ಯೆ ಅಂದಿದ ತಕ್ಷಣ ಯಾರು ನೆನಪು ಬರ್ತಾರೆ? ದೇವ್ರಂತ ಯಾರಿಗೆ ನೆನಪು ಬರಲ್ವಾ? ಅಮಾವಾಸ್ಯೆ ಅಂದಿದ ತಕ್ಷಣ ಯಾರು ನೆನಪು ಬರ್ತಾರೆ? ಮೊದಲನಾಗಿ ಯಾರು ನೆನಪು ಬರ್ತಾರಲ್ಲೋ ಮಂತ್ರವಾದಿ ಮಾತ್ರ ನೆನಪು ಬರ್ತಾರೆ. ಕೇಳೋದು ಮರೆತೆ, ನಮ್ಮ ಮಂತ್ರವಾದಿ ಎಲ್ಲಿ? ಹೆಂಗಿದ್ದಾರೆ ನಮ್ಮ ಮಂತ್ರವಾದಿ? ತುಂಬ ಚೆನ್ನಾಗಿ ಮಾಡಿದ್ರಲ್ಲ, ಒಂದು ಕೈ ತಟ್ಟನ್ವಾ? ಅದು ಪ್ಲಾನ್ ಮಾಡಿದೆಲ್ಲ ಸಡನ್ ಆಗಿ ಈ ಥರ ಆಲೋಚನೆ ಬಂದು ಏನೋ ಮಾಡಿದ್ರಿ. ಆಮೇನ್. ಸೊ ಅಮಾವಾಸ್ಯೆ ಅಂದಿದ ತಕ್ಷಣ ಮಂತ್ರವಾದಿಗಳು,
ಈ ಒಂದು ದೊಡ್ಡ ಭಯ ಉಂಟು, ಪ್ರತಿಯೊಂದು ಜನರಿಗೆ ಭಯ ಉಂಟು. ಆದರೆ ಕ್ರಿಸ್ತನಿಗೆ ಅದು ಒಂದು ಸಾಧಾರಣವಾದ ದಿನವೇ ಆಗಿರ್ತದೆ. ಯಾಕೆ ಗೊತ್ತಾ? ಹೌದು, ನಮಗೂ ಕೂಡ ಮಾಟಮಂತ್ರಗಳು ಮಾಡಬಹುದು. ಅವರು ಆಚೆ ಹೊರಗಿನ ಜನರಿಗೂ ಅವರು ಮಾಟ ಮಂತ್ರಗಳು ಮಾಡ್ತಾರೆ, ನಮಗೂ ಮಾಡ್ತಾರೆ. ಆದರೆ ಒಂದು ವಿಷಯ ಏನಂದ್ರೆ, ಅವ್ರಿಗೆ ತಟ್ಟುತ್ತೆ, ನಮಗೆ ತಟ್ಟಲ್ಲ. ಯಾಕೆ ಹೇಳಿ? ಯಾಕೆ? ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಇರುವಗಿಂತ ನನ್ನೊಳಗಿರುವ ಆತನ ಹೆಚ್ಚಿನವನಂತ. ಆಮೆನ್. ಅವನು ಬಂದು ನಿಲ್ಲಬೇಕಂದ್ರೆ ನಿನ್ನನ್ನು ಮುಟ್ಟುತ್ತಾ ಇಲ್ಲ, ನಿನ್ನೊಳಗಿರೋ ದೇವರನ್ನೇ ಮುಟ್ಟುತ್ತಾ ಇದ್ದಾನೆ ಡೈರೆಕ್ಟ್ ಆಗಿ. ಹಲ್ಲೆಲೂಯಾ. ಆ ಸೈತಾನನಿಗೆ ಎಲ್ಲಿದೆ ಅಂದ್ರೆ, ಆ ಪಾಪವನ್ನು ತಂದು ಆ ಒಂದು ಅಧಿಕಾರ ಚಲಿಸುವುದಕ್ಕೆ ಸೈತಾನನು ಆ ಪಾಪವನ್ನು ತಂದ. ಹೌದಾ ಇಲ್ವಾ? ಇವಾಗ ಅವನಿಗೆ ಅಧಿಕಾರ ಇದೆ. ಯಾವಾಗ ಗಂಟ ಅಧಿಕಾರ ಇದ್ದಂದ್ರೆ, ಯೇಸು ಸ್ವಾಮಿ ಶಿಲುಬೆ ಗಂಟ ಅವನಿಗೆ ಅಧಿಕಾರ ಬಿಟ್ಟು. ಹೌದಾ ಇಲ್ವಾ? ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಕ್ರಿಸ್ತರು ಇದ್ದರು. ಆದರೆ ನಿಜವಾಗಿ ಹೇಳ್ತೀನಿ, ಕ್ರಿಸ್ತ ಶಕ ಆದ ನಾವು ಕ್ರಿಸ್ತರು ಎಷ್ಟೋ ಭಾಗ್ಯವಂತರು. ಆಮೆನ್. ಯಾಕಂದ್ರೆ ಆತನ ರಕ್ತದಿಂದ ತೊಳೆದಲ್ಪಟ್ಟವರು, ಪರಿಶುದ್ಧವಾದ ರಕ್ತ ಯಾರಿಗೂ ಸಿಗದಿರ ಒಂದು ದೊಡ್ಡ ಮಹಾಭಾಗ್ಯ ನಮಗುಂಟು. ಆಮೆನ್. ಹಲ್ಲೆಲೂಯಾ. ಒಂದು ಅಮಾವಾಸ್ಯದಲ್ಲಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೀವು ಯಾವಾಗ ದೇವರಲ್ಲಿ ಚೆನ್ನಾಗಿ ಬೆಳಿತೀರೋ, ಯಾವಾಗ ದೇವರಲ್ಲಿ ಚೆನ್ನಾಗಿ ಬರ್ತೀರೋ, ಮಾಟ ಮಂತ್ರಗಳು ಅವ್ರು ಮಾಡಲಿ. ಅವ್ರ ಕೆಲಸ ಅದು, ಅವರಿಂದ ಬದುಕ್ತಾ ಇದ್ದಾರೆ, ಅವ್ರು ಮಾಡಲಿ. ಆಮೇನ್. ನಿಮಗಾಗಿ ಮಾಡಲಿ, ಭಯ ಬೀಳಬೇಡ್ರಿ. ಯಾಕೆ ಗೊತ್ತಾ? ಯಾರು ಯೇಸುವಿನ ರಕ್ತದೊಳಗೆ ಇರುತ್ತಾನೋ, ಯಾವ ಕುಟುಂಬ ಯೇಸುವಿನ ರಕ್ತದಿಂದ ತೊಳೆದು ಆ ಒಂದು ಅಧಿಕಾರದಿಂದ ಜೀವಿಸ್ತಾರೋ ಅಂತ ಕುಟುಂಬ ಹೆಂಗೆ ಗೊತ್ತಾ? ಮಾಟ ಮಂತ್ರ 100 ಒಬ್ಬಲ್ಲ ಇಬ್ಬರಲ್ಲ, ಸಾವಿರಾರು ಮಾಟ ಮಂತ್ರಗಳು, ಮಂತ್ರವಾದಿಗಳು ಮಾಟ ಮಂತ್ರ ಮಾಡಲಿ. ದೇವರ ವಾಕ್ಯಗಳು ಹೇಳ್ತದೆ, ನಿನ್ನ ಮಗಳಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೆ ಏನು ತಟ್ಟದು. ನೀನು ಒಂದು ಜೀವಿಸುವ ದೇವರನ್ನು ಆರಾಧಿಸ್ತಾ ಇದೀಯಾ, ಆ ಸತ್ತ ಆತ್ಮಗಳು ನಿನ್ನ ಮೇಲೆ, ನಿನ್ನ ಮೇಲೆ ಅಧಿಕಾರ ಚಲಿಸಲು ಅದಕ್ಕೆ ಅಧಿಕಾರವಿಲ್ಲ. ಯಾಕೆ? ಆ ಶಿಲುಬೆಯಲ್ಲಿ ಅವನ ಎಲ್ಲ ಅಧಿಕಾರವನ್ನು ತೊಳೆದು ಅವನ ತಲೆಯನ್ನು ಜಜ್ಜಿ ನಿನ್ನ ಕಾಲ ಕೆಳಗೆ ಅವನನ್ನು ಹಾಕಿದ್ದಾನೆ. ಅಂತ ದೇವನನ್ನು ನೋಡಿ ನೀವು ಭಯ ಪಡೆಯಲು ಅವಶ್ಯಕತೆನೇ ಇಲ್ಲ. ಆದರೂ ಕೂಡ ನಾವೇನು ಮಾಡ್ತೀರ ಅಂದರೆ, ಎಲ್ಲ ಗೊತ್ತಿದ್ದು ಕೂಡ ಅವ್ನು ನೋಡ್ರೆ ಭಯ ಬೀಳ್ತೀರಿ. ಕೆಲವೊಂದು ಜನ ಕತ್ಲು ನೋಡಿದ ತಕ್ಷಣ ಎಲ್ಲಿ ಇಲ್ದಿರೋ ಭಯ, 7 ಗಂಟೆ ಆಗಕ್ಕಿಲ್ಲ, ಸ್ವಲ್ಪ ಜನ ಮನೆ ಸೇರಿದ್ರೆ ಆಚೆ ಕೂಡ ಬರಲ್ಲ, ಸ್ವಲ್ಪ ಜನ ಇನ್ನು ಕತ್ಲಲ್ಲಿ ಹುಚ್ಚೋಡ್ಬೇಕು, ಈಗ ಹೋಗ್ಬೇಕು, ಅರ್ಜೆಂಟ್ ಆಗ್ಬಿಡ್ತು, ಜೊತೆಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕು. ಗಂಡ ಇದ್ರೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾರಂತೆ, ಹೆಂಡತಿಯರಿದ್ರೆ ಬಾ ಆಗ್ಬೇಕು. ಇವಾಗ ಮರ್ಯಾದೆ ಹೇಳಕ್ಕಾಗಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ಯಾರನ್ನ ಇದ್ದೀರಾ? ಪಕ್ಕದಲ್ಲಿ ಯಾರನ್ನ ಇದ್ದಾರೆ ನೋಡಿ, ಹಂಗೆ ಮಾಡ್ತೀವಿ ಕೇಳ್ರಿ, ಹಂಗೆ ಮಾಡ್ತೀವಿ ನೀನು? ಇಲ್ಲ. ಹಲ್ಲೆಲೂಯಾ. ಕತ್ಲು ಬಂದಿದ ತಕ್ಷಣ ಕೆಲವೊಂದು ಜನರಿಗೆ ಭಯ ಉಂಟಾಗ್ತದೆ. ಓಕೆ, ಕತ್ಲಂದ್ರೆ ಎಷ್ಟು ಜನಕ್ಕೆ ಭಯ? ನಿಜವಾಗಿ ಹೇಳ್ಬೇಕು, ಭಯನಾ ಇಲ್ವಾ? ಇವಾಗ ಕತ್ಲಿಗೆ ಭಯ ಬಿಟ್ರೆ ನೀ ದೇವ್ರ ಮಗನ, ದೆವ್ವ ಮಗನ? ಇವಾಗ ಕತ್ಲಿಗೆ ಭಯ ಬಿದ್ರೆ ಇವಾಗ ನೀನ್ ದೆವ್ವ ಮಗ ಅಂತ ಅರ್ಥನ? ಇಲ್ಲ. ಸಹಜವಾಗಿ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅದು ಕತ್ಲಂದ್ರೆ ಭಯ ಇರ್ತದೆ. ಹೌದಾ ಇಲ್ವಾ? ಕತ್ಲಂದ್ರೆ ಭಯ ಇರಬೇಕು. ಅದ ಕಾರಣ ನೀನು ಸೈತಾನ ಮಗು ಅದಕ್ಕೆ ಭಯ ಬೀಳ್ತಾ ಇದೆಯಾ ಅಂತ ಕಾರಣ ಅಲ್ಲ. ಕತ್ಲಿಗೆ ಭಯ ಬೀಳು, ಪರವಾಗಿಲ್ಲ. ಆದ್ರೆ ಕತ್ತಲಲ್ಲಿರುವ ಶಕ್ತಿಗಳಿಗೆ ಭಯ ಬೀಳಬೇಡ. ಅದಕ್ಕೆ ಯಾವುದೇ ಅಧಿಕಾರ ನಿನ್ನ ಮೇಲೆ, ನಿನ್ನ ಕುಟುಂಬ ಮೇಲೆ ಇಲ್ಲ. ಆಮೇನ್. ನಿನ್ನೊಳಗಿರುವ ಯೇಸುವಿನ ಮೂಲಕ ನಿನಗೆ ಅಧಿಕಾರ ಉಂಟು ಅದನ್ನೆಲ್ಲ ತುಳಿಯೋದಿಕ್ಕೆ. ಕೇಳ್ತೀನಿ, ಸ್ವಲ್ಪ ಜನ ಭಯ ಬೀಳ್ತಾರಂತೆ, ಹಂಗ ಬೀಳ್ತಾರಂತೆ, ಅಯ್ಯೋ ದೆವ್ವ ಐತೆ, ಒಂದೇನ ಇಲ್ಲಿ ದೆವ್ವ ಕಿರ್ಚ್ಕೊಂಡ್ರೆ ಸಾಕು, ಇಲ್ಲಿರೋರು ಅಲ್ಲಿ ಓಡೋಗ್ಬಿಡ್ತಾರೆ, ಅಯ್ಯೋ ದೆವ್ವ ಬಂತು. ಏನು ಭಯ ಗೊತ್ತಾ ಅವ್ರಿಗೆ? ಅವನಲ್ಲಿರೋ ದೆವ್ವ ನನ್ನೊಳಗೆ ಎಲ್ಲಿ ಸೇರ್ಕೊಂಡು ಬಿಡ್ತಾಯಿತ್ತು ಅಂತ ದೂರ ಓಡೋಗ್ಬಿಡ್ತಾರೆ. ಎಲ್ಲಿಲ್ದಿರೋ ಸ್ತೋತ್ರಗಳು ಅವತ್ತು ಜಾಸ್ತಿ ಜೋರಾಗಿ ಬರ್ತಾಯಿತ್ತು. ಒಂದು ದೆವ್ವ ಯಾರ್ಗ ನಾವು ಇಟ್ಕೊಂಡ್ರೆ ಎಲ್ಲಿಲ್ದಿರೋ ಸ್ತೋತ್ರಗಳು, ಯೇಸುವೇ ನಾನು ಕ್ಷಮಿಸ್ಬಿಡಪ್ಪ, ಯಾವ ದೆವ್ವರು ನಾನು ಬರಬಾರ್ದು, ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಇದು ಏನು ಭಯ? ಅಲ್ಲಿರೋ ದೆವ್ವ ನನ್ನೊಳಗೆ ಏನು ಬರ್ತದೆ ಅಂತ. ಹೌದಾ ಅಲ್ವಾ? ಮಾಡ್ತೀರಿ ಕೆಲವೊಂದು. ಆದರೆ ನಾನು ನಿಜವಾಗಿ ಹೇಳ್ತೀನಿ, ನೀವು ಭಯ ಪಡಬೇಕಾದ ಅವಶ್ಯಕತೆವಿಲ್ಲ. ನಿನ್ನಲ್ಲಿ ಇರುವ ಆತನು ಸಾಮಾನ್ಯವನ ಇಲ್ಲ, ಅವುಗಳ ಮೇಲೆ
ಗಳ ಮೇಲೆ, ವೈರ್ಯ ಸಮಸ್ತ ಬಲಗಳ ಮೇಲೆ ತುಳಿಯುವ ಆತ್ಮನ ನಿನ್ನಲ್ಲಿ ಇದ್ದಾನೆ. ಆ ಯಾವುದೇ ಅಂಧಕಾರ ಬಲನಾಗ್ಲಿ ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ನನ್ನೊಟ್ಟಿಗಿದ್ದೀರಾ? ಹಲ್ಲೆಲೂಯಾ, ಆಮೆನ್. ದೇವ್ರಿಗೆ ಸ್ತೋತ್ರ. 91ನೇ ಕೀರ್ತನೆ 1ನೇ ವಾಕ್ಯದಿಂದ ಓದ್ಕೊಂಡು. ಪರತ್ಪರನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಯಾರು ಹೇಳೋದಿಕ್ಕೆ ಸಾಧ್ಯ ಧೈರ್ಯದಿಂದ? ಯಾರು ಹೇಳೋದಿಕ್ಕೆ ಸಾಧ್ಯ? ಇವಾಗ ದೇವ್ರು ಗೊತ್ತಿಲ್ದಿರೋನು ಹೇಳೋದಿಕ್ಕೆ ಸಾಧ್ಯನಾ? ದೇವ್ರು ಅರಿತವನು ಅರಿಯದೇ ಇರುವವನು ಹೇಳೋದಿಕ್ಕೆ ಸಾಧ್ಯನಾ? ಆಗೋದಿಲ್ಲ. ಅದ್ರಿಗೆ ಆನ್ಸರ್ 1ನೇ ವಾಕ್ಯದಲ್ಲೇ ಇದೆ. ಪರತ್ಪರನ ಮೊರೆ ಎಕ್ಕಬೇಕಂತೆ. ಯಾರು ಪರತ್ಪರನ ಮೊರೆ ಎಕ್ಕಿರುವನೋ ಅವನು ದೇವರಿಗೆ ಹೇಳ್ತಾನಂತೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಈ ಬೇಟೆಗಾರ, ಇವಾಗ ಒಬ್ಬ ಬೇಟೆಗಾರ ಹೋದ್ರೆ ಒಂದು ಬೇಟೆ ಸಿಕ್ಕಿದ್ರೆ ತೃಪ್ತಿಯಾಗ ಮನೆಗೆ ಹೋಗ್ತಾನೆ. ಇನ್ನು ಅವನಿಗೆ ಜಾಸ್ತಿ ಬೇಕಂದ್ರೆ ಇನ್ನ ಬೇಟೆ ಆಡ್ತಾನೆ, ಹೌದು. ಆದರೆ ನೀನು ಹೋರಾಡ್ತಿರೋ ಬೇಟೆಗಾರನು, ನೀನು ನೋಡ್ತಿರೋ ಬೇಟೆಗಾರನು, ಅಹಿಯಲೋಕದ ಬೇಟೆಗಾರನು, ಅವನಿಗೆ ತೃಪ್ತಿನೇ ಆಗಲ್ಲಂತೆ. 24x7 ಅವನು ಯಾವಾಗ ನೋಡ್ರು ಅವನು ಹೊಟ್ಟೆ ಹಸಿತಾ ಇರ್ತೈತೆ. ಯಾರನ್ನುಂಗಲಿ ಅಂತ, ಹೌದಾ ಇಲ್ವಾ? ಹೊಟ್ಟೆ ಹಸಿತಾನೆ ಇರ್ತದೆ. ಆದರೆ ಎಲ್ಲರನ್ನ ಅವ್ನು ನುಂಗಕ್ಕೆ ಸಾಧ್ಯ ಯಾರ ಮೇಲೆ ಯೇಸುವಿನ ರಕ್ತ ನೋಡ್ತಾನೋ, ಯಾರ ಕುಟುಂಬ ಮೇಲೆ ಯೇಸುವಿನ ರಕ್ತ ನೋಡ್ತಾನೋ ಅವನಲ್ಲೇ ನಿಲ್ತಾನೆ. ಅವನಿಗೆ ಯಾವುದೇ ಅಧಿಕಾರ ಇಲ್ಲ ಆ ಕುಟುಂಬನ ಮುಟ್ಟೋದಕ್ಕೆ. ಎಷ್ಟು ಜನ ನಂಬ್ತೀರಾ? ಯೇಸುವಿನ ರಕ್ತದಲ್ಲಿ ಒಂದು ಬಲ ಉಂಟು. ಯೇಸುವಿನ ರಕ್ತವೇ ನಿಮ್ಮ ಪಾಪಗಳನ್ನು ತೊಳೆಯುವ ರಕ್ತ. ಆ ರಕ್ತದಿಂದನೇ ಧೈರ್ಯವಾಗಿ ಆ ಪರಲೋಕದಲ್ಲಿ ನಿಂತು ಹೇಳಬಲ್ಲೆ, ನಾನು ದೇವರ ಮಗನೆಂದು. ಯಾಕೆ? ಆ ರಕ್ತವು ಕೊಡುವ ಅಧಿಕಾರ ನಿಮಗೆ. ಹಲ್ಲೆಲೂಯಾ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರದ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜರ ಕಾರಣವೇ ಇಲ್ಲ. ನಿನ್ನ ಮಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು. ಆಮೇಲೆ ಈ ವಾಕ್ಯ ನನಗೆ ತುಂಬ ಇಷ್ಟ ಆಯಿತು. ಏನು ಗೊತ್ತಾ? ನೀನು ಯಾವಾಗ ದೇವರಲ್ಲಿ ಇರ್ತೀಯೋ ನೀನು ಅದು ಕಣ್ಣಾರೆ ಖಂಡಿತೀಯಂತೆ. ಏನನ್ನು ನೋಡ್ತೀಯ ಅಂದರೆ, ಆ ಸೈತಾನನ ಬಂದು ನಿಮ್ಮ ಕುಟುಂಬನ ಏನೋ ಒಂದು ತೊಂದರೆ ಪಡಿಸಲು ನೋಡಿದಾಗ ನಿನ್ನ ಕಣ್ಣುಗಳು ಕಾಣ್ತಾ ಇದೆ. ಏನಂತ ಗೊತ್ತಾ? ಅವನ ಎಲ್ಲ ಕಾರ್ಯಗಳು ಫಲಿಸ್ತಾ ಇಲ್ಲ. ಯಾಕೆ ಫಲಿಸ್ತಾ ಇಲ್ಲ? ನಿನ್ನೊಳಗೆ ಒಂದು ದೇವರ ರಕ್ತ ಉಂಟು. ನಿನ್ನ ಕಣ್ಣುಗಳು, ನಿನ್ನ ಮಾಂಸಿಕ ಕಣ್ಣುಗಳು ಕಾಣುವುದು, ಅವನು ಬೀಳುವುದು ನಿನ್ನ ಮುಂದೆ. ಆಮೆನ್, ಹಲ್ಲೆಲೂಯಾ. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟು ಸಾಕ್ಷಿಯಾಗಿರುವೆ ಅಷ್ಟೇ. ಆಮೇನ್. ಎಷ್ಟು ಜನ ಹೇಳಲು ಸಾಧ್ಯ, ನಾನು ಇಲ್ಲಿರುವುದು ದೇವರ ಸಾಕ್ಷಿಗೋಸ್ಕರ ನನ್ನನ್ನು ಇಲ್ಲಿ ಕರೆದಿದ್ದಾರಂತ. ಆಮೇನ್, ಹಲ್ಲೆಲೂಯಾ. ದೇವರು ಇಲ್ಲಿ ವಾಕ್ಯ ಹೇಳ್ತದೆ, ಐಗುಪ್ತ ದೇಶರು ಮೋಶೆ ಕಾಲದಲ್ಲಿ ನಾನೊಂದು ವ್ಯತ್ಯಾಸಗಳನ್ನು ನೋಡಿಸ್ತೇನೆ. ಯಾರಿಗೆ ವ್ಯತ್ಯಾಸ ಅಂದರೆ, ಐಗುಪ್ತ ದೇಶರಿಗೂ ಇಸ್ರಾಯೇಲ್ ದೇಶರಿಗೂ, ನನ್ನ ಜನರಿಗೂ ಬೇರೆ ಜನರಿಗೂ ಒಂದು ವ್ಯತ್ಯಾಸಗಳನ್ನು ನೋಡಿಸ್ತೇನೆ. ಅದೇನು ಗೊತ್ತಾ ವ್ಯತ್ಯಾಸ? ಅವರ ಜನರೆಲ್ಲರೂ ಸತ್ತರು. ಅವ್ರ ಜನರೆಲ್ಲರೂ ಅವರು ನಂಬಿದ ದೇವರುಗಳೆಲ್ಲ ಅವ್ರನ್ನ ಕೈ ಬಿಟ್ಟರು, ಸತ್ತರು. ಆದರೆ ಈ ಯೆಹೋವನನ್ನು ಆರಾಧಿಸುವ ದೇವರು, ಈ ಯೆಹೋವನನ್ನು ಆರಾಧಿಸುವ ಮನುಷ್ಯರು ಅವರೆಂದಿಗೂ ಸತ್ತಲೇ ಇಲ್ಲ, ಸಾಯೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಯಾವುದೇ ಕತ್ತಲೆ ಶಕ್ತಿಗಳು ಅವ್ರನ್ನ ಮುಟ್ಟಲು ಯಾವುದೇ ಅಧಿಕಾರ ಅವ್ರ ಹತ್ರ ಇದ್ದಿಲ್ಲ. ಎಷ್ಟು ಜನ ನಂಬ್ತೀರ ಯೇಸು ಕ್ರಿಸ್ತನ ಮೂಲಕ ಯಾವುದೇ ಶಕ್ತಿಗಳನ್ನ ಮುಟ್ಟಕ್ಕೆ ಸಾಧ್ಯವಿಲ್ಲ ಅಂತ? ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯ ಭಾಗದಲ್ಲಿ ವಾಕ್ಯ ಹೇಳ್ತದೆ, ನನ್ನ ವಿಶೇಷವಾದ ರಕ್ಷಣೆ ತೋರಿಸುವೆನು. ಆಮೆನ್. ದೇವರಲ್ಲಿ ಇರುವ ಕುಟುಂಬ ಒಂದು ವಿಶೇಷವಾದ ರಕ್ಷಣೆಯನ್ನು ತೋರ್ತದೆ. ಆಮೆನ್, ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಜೋರಾಗಿ ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇದ್ದೀರಿ, ಹೆಂಗೆ ಹೇಳ್ತೀರಾ? ನಿದ್ದೆ ಮಾಡೋರೆಲ್ಲ ಜೋರಾಗಿ ಹಲ್ಲೆಲೂಯಾ. ಪರವಾಗಿಲ್ಲ, ದೇವರಿಗೆ ಸ್ತೋತ್ರ. ಆಮೆನ್. ಒಂದು ಪೇತ್ರ 5:8.
ವಿರೋಧಿಗಳಾಗಿರುವ ಸೈತಾನನು ಗರ್ಜಿಸುವ ಸಿಂಹದಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಆಮೆನ್. ಅವನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರ್ತಾನೆ. ಎಲ್ರಿಗೂ ಕಾಯ್ತಾ ಇರ್ತಾನೆ, ಅನ್ಯ ಜನರಿಗೂ ಕಾಯ್ತಾನೆ. ಜಾಸ್ತಿ ಯಾರು ಕಾಯ್ತಾನೆ ಅಂದರೆ ಯಾರು ದೇವ್ರನ್ನ ನಂಬಿರ್ತಾರೋ ಅವನ ಮೇಲೇನೆ ಅವನ ಕಣ್ಣು ಹೆಚ್ಚಾಗಿ. ಸ್ವಲ್ಪ ಜನ ನಾವೆಲ್ಲರೂ ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಾ, ಹೌದಾ ಇಲ್ವಾ? ನಂಬಿಕೆ ಇಟ್ಟಿದ್ದೀರಾ ಯೇಸುವೆ ನಿಜವಾದ ದೇವ್ರಂತ ನಂಬಿಕೆ ಇಟ್ಟಿರ್ತೀರಾ. ಆದರೆ ಅವನು ಬಂದು ಏತಕ್ಕಾಗಿ ನಿಮ್ಮ ಬಳಿ ಬರ್ತಾನಂದರೆ ನಿಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗೋಕ್ಕಲ್ಲ. ಮೊದಲನೇದಾಗಿ ಏನಕ್ಕೆ ಬರ್ತಾನಂದರೆ ನರಕಕ್ಕೆ ಹೋಗೋ, ಅದು ಎರಡನೇದಾಗಿ ಈ ಭೂಲೋಕದಲ್ಲಿ ಇರುವಾಗ ನಿಮ್ಮ ಬಳಿ ಏನಕ್ಕೆ ಬರ್ತಾನಂದರೆ 9ನೇ ವಾಕ್ಯ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಆದರೆ ಅವನು ಬರೋದೇನಕ್ಕೆ ಗೊತ್ತಾ? ನಿನ್ನ ನಂಬಿಕೆಯನ್ನು ಹಾಳು ಮಾಡೋದಕ್ಕೆ. ಕಳ್ಳನು ಏದಕ್ಕಾಗಿ ಬರ್ತಾನೆ? ಜೋರಾಗಿ ಕದ್ದುಕೊಳ್ಳೋದಕ್ಕೂ, ಹಾಳು ಮಾಡೋದಕ್ಕೂ, ನಾಶ ಮಾಡೋದಕ್ಕೂ ಬರ್ತಾನೆ. ಆಮೇನ್. ನಿನ್ನ ನಂಬಿಕೆಯನ್ನು ಏನೇ ಮಾಡಿ ನಿನ್ನ ನಂಬಿಕೆಯನ್ನು ಕೆಡಿಸೋದಕ್ಕೆ ಆ ಸೈತಾನನ ಬರೋದು. ಏನೇ ಮಾಡಿ ಇವನು ಸೋಲಬೇಕು, ಇವನು ಸೋಲನ್ನು ಒಪ್ಕೊಳ್ಬೇಕಂತನೇ ಬರೋದು. ಯೋಬನ ಕಥೆ ಎಲ್ಲರಿಗೂ ಗೊತ್ತು. ಆಮೇನ್. ಎಲ್ಲವೂ ಇದ್ದ ದೊಡ್ಡ ಐಶ್ವರ್ಯವಂತ, ಆದರೂ ಕೂಡ ಒಂದು ದೊಡ್ಡ ಶೋಧನೆಗೊಳಗಾದ. ಅವನಿಗಿರೋ ಎಲ್ಲವನ್ನು ಕಳೆದುಕೊಂಡ, ತನ್ನ ಕುಟುಂಬವನ್ನು ಕೂಡ ಕಳೆದುಕೊಂಡ. ಈಗಲಾದರೂ ನೋಡ್ತಾ ಇದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ದೇವರನ್ನು, ಅವ್ರ ಸ್ವಂತ ಹೆಂಡ್ತೀನಿ ಜಸ್ಟ್ ಕರ್ಸ್ ದ ಲಾರ್ಡ್ ಆ್ಯಂಡ್ ಲೀವ್ ಹಿಮ್, ದೇವರನ್ನು ಶಪಿಸಿ ದೇವರನ್ನು ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಯೋಬನ ನಂಬಿಕೆ ಕುಗ್ಗಿ ಹೋಗಲಿಲ್ಲ. ಆಮೆನ್. ಏನೇ ಆಗಲಿ ಅವನು ಗೊತ್ತಿತ್ತು, ಅದು ನಷ್ಟವಾದರೂ ಸೇರಿ, ಸುಖವಾದರೂ ಸೇರಿ, ಕಷ್ಟವಾದರೂ ಸೇರಿ, ನನ್ನ ಯೇಸು ಯಾವಾಗೂ ಒಳ್ಳೆಯವನೇ ಆಗಿರ್ತಾನೆ ನನ್ನ ಜೀವಿತದಲ್ಲಿ. ಆಮೆನ್. ಎಷ್ಟು ಜನ ನಂಬ್ತೀರಾ? ಎಲ್ಲ ಇರುವಾಗ ದೇವರನ್ನು ಸ್ತುತಿಸುವುದು ತುಂಬ ಸುಲಭ. ಏನು ಇಲ್ದಿರುವಾಗೆ ದ ರಿಯಲ್ ಫೇಸಸ್ ವಿಲ್ ಕಮ್ ಔಟ್. ನಿಜವಾದ ಮುಖಗಳು ಯಾವಾಗ ಬರ್ತದೆ ಅಂದರೆ ಏನು ಇಲ್ದಿರುವಾಗ ದೇವರನ್ನು ಸ್ತುತಿ ಮಾಡುವಾಗ ಅವರೇ ನಿಜವಾದ ಕ್ರೈಸ್ತರಂತ ನಾನು ಹೇಳ್ತೇನೆ. ಆಮೆನ್. ಹಲ್ಲೆಲೂಯಾ. ನಾನು ಬದುಕಿದರೂ ಸತ್ತರೂ ಕ್ರಿಸ್ತನವನೇ. ಎಷ್ಟು ಜನ ಹೇಳ್ತೀರಾ? ಯೇಸುವಿನ ರಕ್ತದಲ್ಲಿ ಒಂದು ದೊಡ್ಡ ಬಲ ಉಂಟು. ಆಮೆನ್. ನಿನ್ನ ನಂಬಿಕೆಯನ್ನು ಏನೇ ಮಾಡಿ ಆ ನಂಬಿಕೆಯನ್ನು ಬೀಳಿಸುವುದೇ ಸೈತಾನನ ಒಂದು ದೊಡ್ಡ ಉದ್ದೇಶವಾಗಿರ್ತದೆ. ಏನೇ ಮಾಡಿ ಏನೋ ಮಾಡಿಯಪ್ಪ ಈ ಕುಟುಂಬನ ಸೋಲಿಸ್ಬೇಕು, ನನ್ನ ಒಂದು ಅಧಿಕಾರಗಳು ಅಂಧಕಾರದ ಅಧಿಕಾರಗಳೇ. ಈಗ ಶಿಲುಬೆ ಆದಮೇಲೆ ಅವನಿಗೆ ಯಾವುದೇ ಅಧಿಕಾರವಿಲ್ಲ. ಸುಮ್ಮನೆ ಅಧಿಕಾರ ಐತೆ ಅಂದ್ಬಿಟ್ಟು ಸುಮ್ಮನೆ ಬರ್ತಾ ಇದ್ದಾನೆ ಅಷ್ಟೇ. ಅದನ್ನು ನೋಡಿ ನಾವೆಲ್ಲ ಎದುರ್ಕೊಳ್ತಾ ಇದ್ದೀರಿ. ಯಾರ ಮೇಲೆ ಯೇಸುವಿನ ರಕ್ತವುಂಟೋ ಇವನಿಗೆ ಅಧಿಕಾರ ಉಂಟು. ಯಾರ ಮೇಲೆ ಯೇಸುವಿನ ರಕ್ತವುಂಟೋ ಅವ್ರಿಗೆ ಅಧಿಕಾರ ಉಂಟು. ಏನು ಗೊತ್ತಾ? ಅವನನ್ನು ಶಪಿಸಲು, ಅವನು ಎದುರಿಸಲು ಹೀಗೆ ಈಸಿಯಾಗಿ ಅವನು ಎದುರಿಸಿ ನಿಲ್ಲಲು ಸಾಧ್ಯ. ಯಾರ ಕುಟುಂಬದಲ್ಲಿ ಯೇಸುವಿನ ರಕ್ತದಿಂದ ಶುದ್ಧೀಕರಣವಾಗಿರ್ತದೋ, ಯಾರ ಕುಟುಂಬದಲ್ಲಿ ದೇವರ ಆತ್ಮವನ್ನು ಚಲಿಸ್ತಾನೋ ಅಲ್ಲಿ ದೇವರು ಇದ್ದೇ ಇರ್ತಾನೆ, ಆತನ ರಾಜ್ಯವಿರ್ತದೆ. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದ ಲೈಫ್ ಆ್ಯಂಡ್ ದ ಡೆತ್ ಆರ್ ಇನ್ ಯೋರ್ ಟಂಗ್. ಜೀವವು ಮರಣವು ನಾಲಿಗೆಯ ವಶ. ಎಷ್ಟು ಜನರು ಹೇಳ್ತೀರಾ? ಆದರೆ ಸೈತಾನು ಯಾವಾಗ ಏನು ಮಾಡ್ತಾನೆ ಅಂದರೆ, ಅನೇಕ ಕಷ್ಟಗಳು ಬರುವಾಗ ನಿಮ್ಮ ಒಂದು ಆಲೋಚನೆಗಳು ಕೊಡ್ತಾನೆ. ನೋಡ್ದಾ ದೇವ್ರು ಹಿಂಗೆ ಮಾಡ್ದ, ಯೋಬನ ಜೀವಿತದಲ್ಲಿ ಹೆಂಗೆ ಕೊಟ್ಟ, ನೋಡ್ದಾ ದೇವ್ರನ್ನ ಯಾರನ್ನ ಮುಖಾಂತರ ಬೇಕಾದರೆ ಸೈತಾನ ಮಾತಾಡ್ಬೋದು, ಯಾರನ್ನು ಬೇಕಾದರೂ ಉಪಯೋಗಿಸ್ಬೋದು, ನಾಳೆ ನನ್ನೇ ಉಪಯೋಗಿಸ್ಬೋದು ನಿಮ್ಮ ವಿರುದ್ಧವಾಗಿ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ನಿನ್ನ ದೇವರಾದ ಯೆಹೋವನು ಯಾವಾಗಲೂ ಒಳ್ಳೆಯವನೇ ಆಗಿರ್ತಾನೆ. ಅದು ಕಷ್ಟವಾಗಲಿ ನಷ್ಟವಾಗಲಿ ನಿನ್ನ ಜೀವಿತದಲ್ಲೇ ಆತನ ಯಾವಾಗ ಒಳ್ಳೆಯವನೇ ಆಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ದ ಲೈಫ್ ಆ್ಯಂಡ್ ದ ಡೆತ್ ಆರ್ ಇನ್ ಯೋರ್ ಟಂಗ್. ನಾನು ಯಾಕೆ ಈ ವಾಕ್ಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಜೀವ ಮರಣವು ನಾಲಿಗೆ ವಶ. ಈ ವಾಕ್ಯವನ್ನು ನೀವು ಎಷ್ಟು ಅಭ್ಯಾಸ ಮಾಡ್ತೀರೋ ನೀವು ಅಷ್ಟು ಮೇಲೆ ಬರ್ತೀರಾ ಅಂತ ಹೇಳ್ತೀನಿ. ಈ ವಾಕ್ಯವನ್ನು ಎಷ್ಟು ನೀವು ಜೀವವನ್ನು ಮಾತಾಡ್ತೀರೋ, ನಿನ್ನೊಳಗೆ ಇರುವ ದೇವರು ಸತ್ತಿರೋ ದೇವ್ರ, ಜೀವಂತನಾಗಿರೋ ದೇವ್ರ? ಜೀವಂತವಾಗಿರೋ ದೇವರು, ಹೌದಲ್ವಾ? ಅವನು ನನ್ನಲ್ಲಿಯೂ ನನ್ನ ವಾಕ್ಯವು ಅವನಲ್ಲಿ ಇರುವಾಗ ಅವನು ಏನು ಬೇಡಿಕೊಂಡರೂ ನಾನು ನೆರವೇರಿಸುವೆನು, ಹೌದಲ್ವಾ? ಯಾವಾಗ ದೇವರ ವಾಕ್ಯ, ಜೀವಿಸುವ ವಾಕ್ಯ ನನ್ನಲ್ಲಿರುವಾಗ ನಿನ್ನ ಬಾಯಿಂದ ಜೀವ ಮಾತುಗಳೇ ಬರಬೇಕು ಹೊರತು ನಾಶನ ಮಾತುಗಳೇ ಬರಬಾರ್ದು. ಸೈತಾನ ಯಾವಾಗಲೂ ಕೂಡ ಏನು ಮಾಡ್ತಾನೆ ಗೊತ್ತಾ?
ಅವನೊಂದು ಪ್ಲ್ಯಾನನ್ನು ಹಾಕ್ಬೋದಂತೆ. ನಿನ್ನ ಮೈಂಡ್ಗೆ, ನಿನ್ನ ಮೆದುಳಿಗೆ ಒಂದು ಆಲೋಚನೆ ಬಿತ್ತಬೋದು. ಆದರೆ ನಿನ್ನ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ಅವನಿಗೆ ಗೊತ್ತಿಲ್ಲ. ಆಮೇಲೆ ನಿನ್ನ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ಸೈತಾನನಿಗೆ ಗೊತ್ತಿಲ್ಲ. ಅವನು ಏದಕ್ಕೆ ಕಾಯ್ತಾನೆ ಗೊತ್ತಾ? ನಿನ್ನ ಬಾಯಿಂದ ಏನು ಹೊರಡ್ತದೆ ಅದಕ್ಕಾಗಿ ಕಾಯ್ತಾನೆ. ನೀನು ಏನಾದರೂ ಜೀವ ಬೀಳಿದಿರ ಅಜೀವವಾದ ಮಾತ, ಏನಾದ ಮರಣದ ಮಾತನ್ನು ನಿನ್ನ ಬಾಯಿಂದ ಹೊರಡು ಬಂತೋ ಹಿಡ್ಕೊ. ನೋಡು, ಅಯ್ಯೋ ಏನೋ ಹಿಂಗೆ ಆಗ್ತೈತೆ, ಇನ್ನು ಅಷ್ಟೇನೋ, ನಾ ಇನ್ನು ಬದುಕಲ್ಲೇನೋ, ನೋಡು ಹಿಡ್ಕೊ. ಹಂಗೆ ಹಿಡ್ಕೊತಾನಂತೆ. ನೀನು ನುಡಿಯುವುದು ನಿನಗೆ ಬರ್ತದೆ. ನೀನು ಏನು ಬಿತ್ತೀಯೋ ಅದಕ್ಕೆ ಹೇಳ್ತಾ, ನೀನು ಏನು ಬಿತ್ತೀಯೋ ಅದನ್ನು ಕೊಯ್ತೀಯ. ಅದಕ್ಕೆ ನೀವು ಯಾವಾಗಲೂ ಏನು ಮಾಡಬೇಕಂದ್ರೆ ಜೀವವನ್ನು ಬಿತ್ತುವವರಾಗಿರಬೇಕು. ಎದ್ದಿದ ತಕ್ಷಣ ಎದ್ದು ದೇವರ ವಾಕ್ಯಗಳನ್ನು ಬಲವಾಗಿ ಅಧಿಕಾರದಿಂದ ಮಾತಾಡು. ಅಧಿಕಾರಕ್ಕೆ ಸೈತಾನನು ಹೆಚ್ಚಾಗಿ ಭಯ ಬೀಳ್ತಾನೆ. ಸುಮ್ಮನೆ ಏನೋ ಸುಮ್ಮನೆ ಒಂದು ಏನು ನಾಮಿಕವ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರುವುದು ದೇವರ ಚಿತ್ತವಲ್ಲ. ಒಂದು ಅಧಿಕಾರದ ಕ್ರೈಸ್ತರಾಗಿರಬೇಕು. ಅವನ ರಾಜ್ಯದ ವಿರುದ್ಧವಾಗಿ ಹೋರಾಡುವವರಾಗಿ ನಾವಿರಬೇಕು. ಯಾವುದೇ ಅವಕಾಶ ಸೈತಾನಿಗೆ ಕೊಡಬೇಡ. ಯಾವುದೇ ಅಜೀವವಾದ ಮಾತುಗಳನ್ನು ಸೈತಾನಿಗೆ ಹೇಳಲು ಅದನ್ನು ಕ್ಯಾಪ್ಚರ್ ಮಾಡಲು ನೀನು ಕೊಡಬಾರ್ದು. ಎದ್ದಿದ ತಕ್ಷಣ ಎದ್ದಳು ಜೀವಗಳನ್ನು ಮಾತಾಡು. ಹೋಗು, ನಿನ್ನ ಗೋಡೆಗಳ ಮೇಲೆ ನಿನ್ನ ಮನೆ ಹೋಗಿ ಗೋಡೆ ಮೇಲೆ ಇಟ್ಟು, ಈ ಪೌಳಿ ಗೋಡೆಗಳಿಗೆ ಶುಭ ಉಂಟಾಗಲಿ ಯೇಸುವಿನ ನಾಮದಲ್ಲಿ, ಆಮೇಲೆ ನಿನ್ನ ಮಕ್ಕಳ ಮೇಲೆ ಇಟ್ಟು, ಅವರು ಹೆಂಗೆ ಇದ್ದರೂ ಕೂಡ ಈಗೋ ಇವನು ತಲೆಯಾಗಿರ್ತಾನೆ ಬಾಲವಾಗಿರಲು. ಆಮೇಲೆ ಹಲ್ಲೆಲೂಯಾ. ಯಾವಾಗಲೂ ಜೀವವನ್ನು ಯಾವಾಗ ನೀನು ಮಾತಾಡೋದು ಕಲಿತೀಯೋ ನೀನು ಅಷ್ಟು ಮೇಲೆ ಬರ್ತೀಯ. ಅಷ್ಟು ಸೈತಾನನು ನಿನಗೆ ಹೆದರ್ತಾನೆ. ಯಾರು ಜೀವವನ್ನು ಮಾತಾಡೋದುತ್ತಾನೋ ಯಾವಾಗ ಜೀವವನ್ನು ಮಾತಾಡುವವನಿಗೆ ಸೈತಾನ ಯಾವಾಗಲೂ ಹೆದರ್ತಾನಂತೆ. ಆಮೇಲೆ ನಿನ್ನೆ ಒಂದು ಸಾಕ್ಷಿಯನ್ನು ಕೇಳ್ತಾ ಇದ್ದೆ. ಅದೇನೆಂದರೆ, ಒಂದು ತಾಯಿ ತನ್ನ ಮಗು ಇನ್ನೇನು ಆಲ್ಮೋಸ್ಟ್ ಸತ್ತೋಗಿರ್ತದೆ ICUದಲ್ಲಿ. ಎಲ್ಲಿ? ICUದಲ್ಲಿ. ಎಲ್ಲ ಡಾಕ್ಟ್ರುಗಳೆಲ್ಲ ಕೈ ಬಿಟ್ಟರು. ಎಲ್ಲ ಹೇಳಿದ್ರು, ಇನ್ನು ಈ ಮಗು ಬದುಕಲ್ಲ, ಇನ್ನೊಂದು ಅರ್ಧ ಗಂಟೆ 1 hour ಸತ್ತೋಗ್ತಾಳೆ ಅಂತ ಹೇಳಿದ್ರಂತೆ. ಆದರೆ ಈ ತಾಯಿ ಮಾತ್ರ ನಂಬಿಕೆ ಇಟ್ಟು ಒಂದು ಸೇವಕರ ಬಳಿಯಲ್ಲಿ ಹೋಗ್ತಾರೆ. ಸೇವಕರೇ ಒಂದೇ ಒಂದು ಮಾತು ಹೇಳಿ ನನ್ನ ಮಗಳು ಬದುಕೊಳ್ತಾಳೆ ಅಂತ. ಆಮೇಲೆ ಒಂದೇ ಒಂದು ಮಾತು ಹೇಳಿ ನನ್ನ ಮಗಳು ಬದುಕಿ ಜೀವಂತವಾಗಿ ಬರ್ತಾಳಂತ. ಆ ಸೇವಕರು, ಏನು ಈ ಅಮ್ಮ ಇಷ್ಟು ತೊಂದರೆ ಕೊಡ್ತಾ ಇದ್ದಾಳಲ್ಲ, ಇನ್ನು ಈ ಅಮ್ಮನ ನಂಬಿಕೆ ನೋಡು ಎಷ್ಟು ದೊಡ್ಡದಾಗಿರಬೇಕು. ಹೋಗಮ್ಮ, ನಿನ್ನ ಮಗಳು ಬದುಕೊಳ್ತಾಳೆ, ಹೋಗು ಅಂತ ಹೇಳಿ ಬಿಟ್ಬಿಟ್ಟ. ಆ ಅಮ್ಮ ಹೋಗ್ತಾಳೆ. ಆಪರೇಷನ್ ಥಿಯೇಟ್ರಲ್ಲಿ ನೋಡ್ತಾರೆ, ಆದರೆ ಮಗು ಸತ್ತಿದೆ. ಏನಾಗಿದೆ? ಸೇವಕನ ಹೇಳಿದ್ದೇನು, ನಿನ್ನ ಮಗಳು ಬದುಕೊಳ್ತಾಳೆ, ಹೋಗು. ಆದರೆ ಈ ತಾಯಿ ನೋಡಿದ್ದೇನು, ಆ ಮಗಳು ಸತ್ತಿದೆ. ಆದರೆ ಈ ತಾಯಿ ಏನು ಹೇಳಿದ್ರು ಗೊತ್ತಾ? ಅಲ್ಲಿ ಆಲ್ರೆಡಿ ಜೀವವನ್ನು ನನ್ನ ಸೇವಕನು ನುಡಿದಿದ್ದಾನೆ, ಈ ಮಗು ಬದುಕ್ತದೆ ಅಂತ ನಂಬಿಕೆಯಿಂದ ಇದ್ಲಂತೆ. 20 ನಿಮಿಷದ ಕಾಲ ಆ ಮಗು ತಿರ್ಗಾ ಎದ್ದಿ ಬದುಕಿದಂತೆ. ಆಮೆನ್, ಹಲ್ಲೆಲೂಯಾ. ನಾನು ಯಾಕಿದೆ ಹೇಳ್ತಿದ್ದೀನಿ ಅಂದರೆ, ಅನೇಕ ದೆವ್ವ ನೀನು ಏನು ಮಾತಾಡ್ತೀಯೋ ಅದರ ಮೇಲೆ ಅವನ ಕಣ್ಣು. ಮರಣವನ್ನು ಬಿತ್ತಬೇಡ, ಯಾವಾಗಲೂ ಜೀವವನ್ನು ಮಾತಾಡುವವನಾಗಿರು. ಆಮೆನ್, ಹಲ್ಲೆಲೂಯಾ. ಅನೇಕ ಜನರು ಇಲ್ಲಿ ಇರ್ಬೋದು, ಈ ಲೋಕದಲ್ಲಿ ಅನೇಕ ಜನರು ಇರ್ಬೋದು. ಆದರೆ ಯಾರು ದೇವರಲ್ಲಿ ಇರುವವನು ಒಂದು ವ್ಯತ್ಯಾಸವಾಗಿರ್ತಾನೆ. ದೇವರ ಕುಟುಂಬ ಒಂದು ವ್ಯತ್ಯಾಸವಾಗಿರ್ತದೆ. ಯಾರು ದೇವರನ್ನು, ಯೇಸು ಕ್ರಿಸ್ತನನ್ನು ಆರಾಧಿಸುವವರು ಒಂದು ವ್ಯತ್ಯಾಸವಾಗೇ ಇರ್ಬೋದು. ಆಮೇಲೆ ಹಲ್ಲೆಲೂಯಾ. ನೀನು ಲೋಕದಲ್ಲಿ ಇರೋರ ಥರ ನೀನು ಇರಬಾರದು. ದೇವರು ಅದಕ್ಕೋಸ್ಕರ ನಿನ್ನ ಕರೆದಿಲ್ಲ. ಲೋಕಕ್ಕೂ ನಿನಗೂ ವ್ಯತ್ಯಾಸಗಳು ಕಾಣಿಸ್ಬೇಕು. ದೇವರು ಯಾರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ರು? ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ಹೌದಾ? ಇಲ್ಲ. ದೇವರು ಭೂಮಿಯನ್ನು ನೋಡುವಾಗ, ನಿನ್ನನ್ನು ನೋಡುವಾಗ ತನ್ನ ಸ್ವರೂಪವನ್ನು ತಾನು ಕಾಣಬೇಕು. ಇವಾಗ ನೀವು ಕನ್ನಡದಲ್ಲಿ ಹೋಗಿ ನಿಂತ್ಕೊಂಡ್ರೆ ಯಾರ ಸ್ವರೂಪ ಕಾಣ್ತದೆ? ನಮ್ಮ ಸ್ವರೂಪ ನಮಗೆ ಕಾಣುತ್ತೆ, ಕರೆಕ್ಟ್ ಅಲ್ವಾ? ದೇವರು ನಿನ್ನನ್ನು ನೋಡುವಾಗ ತನ್ನ ಆತ್ಮನ ಸ್ವರೂಪ ನಿನ್ನೊಳಗೆ ಯಾರು ಇರುವುದು? ಜೀವಿಸ್ತಿರುವುದು ಯಾರು? ನೀನಾ? ಜೀವಿಸ್ತಿರುವುದು ನಾನಲ್ಲ, ದೇವರ ಆತ್ಮನು. ಯೇಸು ಸ್ವಾಮಿಯನ್ನು ನೋಡುವಾಗ ನಿನ್ನೊಳಗೆ ದೇವರ ಆತ್ಮನನ್ನು ನೋಡಬೇಕು. ಆಮೆನ್, ಹಲ್ಲೆಲೂಯಾ. ಆ ಕುಟುಂಬವನ್ನು ಯಾರು ಯೇಸುವಿನ ರಕ್ತದೊಳಗೆ ಇರುವ ಕುಟುಂಬ, ಅದು ಜೀವಿಸುವ ಕುಟುಂಬವಾಗಿರ್ತದೆ. ಮರಣಗಳು ಬರ್ತದೆ, ಅನೇಕ ಮರಣ ವ್ಯಾಧಿಗಳು ಬರ್ತದೆ. ಕೊರೋನಾನು ಬಂತು, ಎಲ್ಲ ಬಂತು. ಕೊರೋನಾ ಥರ ಇನ್ನೂ ಹೆಚ್ಚಾದ ಕಾರ್ಯಗಳು ಬರ್ತದೆ.
ಆದರೆ ಯಾವ ಕುಟುಂಬ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದೆಯೋ, ಯಾವ ಕುಟುಂಬ ಆ ರಕ್ತದ ಅಧಿಕಾರದಿಂದ ಚಲಿಸ್ತಿದೆಯೋ, ಯಾವ ಕುಟುಂಬವು ಯಾವ ಸೈತಾನ ಕ್ರಿಯೆಗಳು ಅದನ್ನು ಮುಟ್ಟಲು ಸಾಧ್ಯವಾಗೋದಿಲ್ಲ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕೊಟ್ಟ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ, ಸಭಾ ಸೇವಕರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಆಮೆನ್. ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸ್ಕೊಳ್ಳೋಣ. ಯೇಸುವೇ, ನಿನಗೆ ಸ್ತೋತ್ರಗಳು ಸಲ್ಲಿಸ್ತಾರೆ, ಮಹಿಮಳ ಕರ್ತನೆ. ಅಪ್ಪ, ಈ ಸಮಯಕ್ಕಾಗಿ ಸ್ತೋತ್ರ, ನೀವು ಇಲ್ಲಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಸಲ್ಲಿಸ್ತಾರೆ, ಮಹಿಮಳ ಕರ್ತನೆ. ಎಲ್ಲವೂ ಘನವು ಮಾನವ ನೀನೊಬ್ಬರಿಗೆ ಸಲ್ಲಿಸಿದಕ್ಕಾಗಿ ಸ್ತೋತ್ರ, ಮಹಿಮಳ ಕರ್ತನೆ. ನೀನು ಅಪ್ಪ ಮಾತಾಡಿದ ಪ್ರತಿಯೊಂದು ಮಾತುಗಳಿಗಾಗಿ ನಿನಗೆ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಈಗ ಅಪ್ಪ ಲಾರ್ಡ್, ವಿ ಡಿಕ್ರಿ ಆ್ಯಂಡ್ ಡಿಕ್ಲೇರ್ ಲಾರ್ಡ್, ಲೆಟ್ ಯುವರ್ ಬ್ಲಡ್ ಬಿ ಆನ್ ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಇನ್ ದ ನೇಮ್ ಆಫ್ ಜೀಸಸ್. ಅಪ್ಪ, ಈಗ ನಿನ್ನ ರಕ್ತವು ಪ್ರತಿಯೊಂದು ಕುಟುಂಬ ಮೇಲೆ ಚಲಿಸಲಿ ಯೇಸುವಿನ ನಾಮದಲ್ಲಿ. ಯಾವುದೇ ಸೈತಾನನಿಗೂ ಅಪ್ಪ ಅಧಿಕಾರವಿಲ್ಲ ಈ ಕುಟುಂಬಗಳನ್ನು ಮುಟ್ಟುವುದಕ್ಕೆ. ಯಾಕಂದರೆ ತಂದೆಯೇ, ನಿನ್ನ ನಜರೇತನ ಯೇಸುವಿನ ರಕ್ತನು ಪ್ರತಿಯೊಂದು ಕುಟುಂಬವರ ಮೇಲೆ, ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ನಿನ್ನ ಆತ್ಮನ ಸುರಿಸೋದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತವು ಇದ್ದಿದ್ದಕ್ಕಾಗಿ ಸ್ತೋತ್ರ, ಮಹಿಮಳ ಕರ್ತನೆ. ಈಗ ಮಹಿಮಳ ಕರ್ತನೆ, ನೀನು ಇವರ ಜೊತೆ ಇರುವಾಗ ಯೇಸುವೆ, ಯಾವುದೇ ಅಂಧಕಾರ ಬಲಗಳು ಯೇಸುವೆ ಅವರ ಮುಟ್ಟಲು ಅಧಿಕಾರವಿಲ್ಲ. ಈಗ ಯೇಸುವೆ, ಅವ್ರಿಗೆ ಬಲವನ್ನು ಕೊಡು. ಎಂಥ ಬಲವಂದ್ರೆ ಅಪ್ಪ, ಆ ಎಲ್ಲ ಆತ್ಮಗಳನ್ನು ತುಳಿದು, ಎಲ್ಲ ಸೈತಾನ ಕ್ರಿಯೆಗಳನ್ನು ತುಳಿದು ನಿನ್ನ ರಾಜ್ಯವನ್ನು ಕಟ್ಟುವ ಮಕ್ಕಳಾಗಿ ನಿಲ್ಲಿಸಿದಕ್ಕಾಗಿ ನಿನಗೆ ಸ್ತೋತ್ರಗಳು ಸಲ್ಲಿಸ್ತೇನೆ. ಈಗ ಇವರ ಮುಖಾಂತರ ತಂದೆಯೇ ನಿನ್ನ ಮಹಿಮೆಯನ್ನು ತೋರ್ಪಡಿಸುವ ಯೇಸುವಿನ ನಾಮದಲ್ಲಿ. ಎಲ್ಲವೂ ಘನವು ಮಾನವು ಮಹಿಮೆ ಹೆಚ್ಚಳತನವು ಅಪ್ಪ ಎಲ್ಲವೂ ನೀನೊಬ್ಬರಿಗೆ ಸಲ್ಲಿಸ್ತೀರಪ್ಪ. ನಾ ತಗ್ಸಲ್ಪಡ್ತೀನಿ ಯೇಸುವೆ, ನೀನು ನಾವು ಮಾತ್ರ ಹೆಚ್ಚಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಈಗ ಮಾತಾಡಿದವನ ನಾನಲ್ಲ, ದೇವರ ಆತ್ಮನೇ ಅಪ್ಪ, ಮಹಿಮಳ ಕರ್ತನೆ. ನೀನು ಹೆಚ್ಚಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ತನ್ನ ಆಶ್ವಾಸಿ ಬಲಪಡಿಸಿ ನಡೆಸಿ ನಜರೇತನೇ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ.